ನಾನೊಬ್ಬ ಬೇಸಿಕಲಿ ಕ್ರಿಕೆಟ್ ಆಟಗಾರನಾಗಿದ್ದೆ. ರಾಜಕಾರಣಕ್ಕೆ ಬಂದ ಮೇಲೆ ಎಲ್ಲ ಬದಲಾಯಿತು. ಈಗಲೂ ವಾಕಿಂಗ್, ಡಯಟ್, ಯೋಗಾಭ್ಯಾಸ ಮಾಡ್ತೀನಿ. ಎಸ್, ನಾನೊಬ್ಬ ಬೇಸಿಕಲಿ ಕ್ರಿಕೆಟ್ ಪ್ಲೇಯರ್. ನನಗೆ ಕ್ರಿಕೆಟ್ ಅಂದ್ರೆ ಇಷ್ಟ. ಆದರೆ ರಾಜಕಾರಣಕ್ಕೆ ಬಂದ ಮೇಲೆ ಎಲ್ಲವೂ ಬದಲಾಯಿತು. ಮೊದಲು ವಾಕಿಂಗ್, ಡಯಟ್, ಯೋಗಾಭ್ಯಾಸ ಮಾಡ್ತಾ ಇದ್ದೆ. ಅದು ಈಗ ಸ್ವಲ್ಪ ಕಡಿಮೆಯಾಗಿದೆ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದ್ರು. ಹೌದು, ಇಂದು ವಿಶ್ವ ಯೋಗ ದಿನಾಚರಣೆ ಆಚರಣೆ ವಿಶ್ವದೆಲ್ಲೆಡೆ ಅತ್ಯಂತ ಸಂಭ್ರಮದಿಂದ ನಡೀತಾ ಇದೆ. ಅದರಂತೆ ಚಿಕ್ಕಬಳ್ಳಾಪುರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೂಡ ನಡೀತಾ ಇದೆ. ನೂರಾರು ವಿದ್ಯಾರ್ಥಿಗಳು, ಸಾರ್ವಜನಿಕರು ಅತ್ಯಂತ ಉತ್ಸುಕರಾಗಿ ಪಾಲ್ಗೊಂಡಿದ್ರು. ಒಂದೇ ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನೋ ಶೀರ್ಷಿಕೆಯನ್ನ ಇಟ್ಕೊಂಡು ಯೋಗ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಈ ಯೋಗ ದಿನದ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಈಗಲೂ ವಾರಕ್ಕೆ 3-4 ಬಾರಿ ಶಟಲ್ ಅನ್ನ ಆಡ್ತೇನೆ. ನನ್ನ ಮನಸ್ಸು ಮತ್ತು ದೇಹವನ್ನ ಆರೋಗ್ಯವಾಗಿಟ್ಟುಕೊಂಡಿದ್ದೇನೆ. ಪ್ರತಿ ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸ್ತೇನೆ. ಈಗ ನೋಡಿ, ನಾನು ಬಾಲ್ಯದಿಂದನೇ ಕ್ರೀಡೆಯಲ್ಲಿ ಬಹಳ ಹೆಚ್ಚು ಆಸಕ್ತಿ ಇತ್ತು. ಹಲವಾರು ಕ್ರೀಡೆ ಆಡ್ತಿದ್ದೆ, ಆದರೆ ಹೆಚ್ಚು ಆಸಕ್ತಿ ನನಗೆ ಕ್ರಿಕೆಟ್ ಆಡೋದ್ರಲ್ಲಿ ಬಹಳ ಇತ್ತು. ಆದರೆ ಕಾಲೇಜು ಇವೆಲ್ಲ ಮುಗಿಸಿದ ನಂತರ ನಾನು ಅಂಬೇಡ್ಕರ್ ಡೆಂಟಲ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಸೇರಿದಾಗ ಹುಡುಗರ ಜೊತೆಯಲ್ಲಿ ನಾನು ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ, ಸ್ಟಾಫ್ ಆಗಿದ್ದಾಗ. ನಂತರ ಏನಾಯಿತು, ಕ್ರಿಕೆಟ್ ರಾಜಕಾರಣಕ್ಕೆ ಬಂದ ಮೇಲೆ ಸ್ವಲ್ಪ ಏರ್ಪೇರ್ ಆಯಿತು. ಏನೋ ಕ್ರೀಡೆ ಎಲ್ಲ ಆಟ ಇಲ್ದಿರೋ ಸ್ವಲ್ಪ ತೂಕ 1 ಕ್ವಿಂಟಾಲ್ ದಾಟ್ಬಿಟ್ಟೆ ನಾನು. ಆಮೇಲೆ 2013ರಲ್ಲಿ ಚುನಾವಣೆಯಲ್ಲಿ ಪರಾಜಯ ಆದಮೇಲೆ ನಾನು ಜಿಂದಾಲ್ಗೆ ಹೋಗಿ ಸ್ವಲ್ಪ ತೂಕ ಕಮ್ಮಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ಅದಾದ ನಂತರ ಸ್ವಲ್ಪ ದೈನಂದಿನ ಚಟುವಟಿಕೆಯಲ್ಲಿ ಬದಲಾವಣೆ ಆಯಿತು. ಯಾಕಂದರೆ ಪುರ್ಸೊತ್ತು ಕೊಟ್ಟರು ಜನ. ಅದರಿಂದ ವಾಕಿಂಗ್ ಮಾಡುವಂಥದ್ದು ಮತ್ತು ಇವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೆ. ನಿರಂತರವಾಗಿ 10-12 ಕಿಲೋಮೀಟರ್ ವಾಕಿಂಗ್ ಮಾಡುವಂಥದ್ದು ಮಾಡಿದೆ. ಡಯಟ್ ಕಂಟ್ರೋಲ್ ಮಾಡ್ತಿದ್ದೆ, ಇವೆಲ್ಲ ಮಾಡ್ತಿದ್ದೆ. ಒಂದು ಸ್ವಲ್ಪ ದಿವಸ ಯೋಗಾಗೆ ಹೋದೆ, ಮೈ ಬಗ್ಗಲಿಲ್ಲ, ಅದರಿಂದ ಸ್ವಲ್ಪ ನಾನು ಅದನ್ನು ಮುಂದುವರಿಸಲಿಲ್ಲ. ಆದರೆ ನಿರಂತರವಾಗಿ ವಾಕಿಂಗ್ ಮಾಡ್ತಿದ್ದೆ. ನಂತರ ನಾನು ಶಟಲ್ ಬ್ಯಾಡ್ಮಿಂಟನ್ ಆಡೋಕ್ಕೆ ಶುರು ಮಾಡಿಕೊಂಡೆ. 2018ರಲ್ಲಿ ಮತ್ತೆ 2ನೇ ಸತಿ ಸೋತಾಗ ಜಿಮ್ಗೆಲ್ಲ ಹೋಗೋದು ಬಿಟ್ಬಿಟ್ಟು ಶಟಲ್ ಆಡೋದಕ್ಕೆ ಶುರು ಮಾಡಿದೆ. ಈಗಲೂ ಶಟಲ್ ಆಡ್ತೀನಿ. ಆದರೆ ಈ ರೀತಿ ಬೆಳಗ್ಗೆ ಮುಂಜಾನೆ ಬೇಗ ಬರುವಂಥ ಸಂದರ್ಭದಲ್ಲಿ ಆಡ್ಲಿಕ್ಕೆ ಆಗೋದಿಲ್ಲ. ವಾರದಲ್ಲಿ ಒಂದೊಂದು ಸತಿ 3-4 ದಿವಸ ಆಡ್ತೀನಿ, ಒಂದೊಂದು ದಿವಸ 1 ದಿವಸ 2 ದಿವಸ ಆಡ್ತೀನಿ. ಅದರಲ್ಲಿ ಒಟ್ಟಾರೆಯಾಗಿ ಸ್ವಲ್ಪ ಊಟದಲ್ಲೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತೀನಿ. ಒಂದೊಂದು ಸತಿ ಪಾರ್ಟಿಲಿ ಏನಾದರೂ ಚಿಕನ್ ಬಿರಿಯಾನಿ ಅಂಥದ್ದೇನಾದರೂ ಕೊಡಿಸ್ಬಿಟ್ರೆ ಸ್ವಲ್ಪ ಕಂಟ್ರೋಲ್ ತಪ್ಪುತ್ತೆ. ಒಟ್ಟಾರೆಯಾಗಿ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದೀನಿ. ನಮ್ಮ ಅಣ್ಣ ಒಂದು ಮಾತು ಹೇಳಿದರು ನನಗೆ, 40 ವರ್ಷ ಆದಮೇಲೆ ಪ್ರತಿ ವರ್ಷ ಹೆಲ್ತ್ ಚೆಕಪ್ ಮಾಡಿಸ್ಬೇಕು. ಅದೇ ವಿಶೇಷವಾಗಿ ಹೃದಯ ಸಂಬಂಧಿ ಸಮಸ್ಯೆಗಳು ಬರ್ತಕ್ಕಂಥ ಅವಕಾಶಗಳು ಇರ್ತವೆ ಅಂತೇಳಿ. ಅದರಿಂದ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ನಾನು ಜಯದೇವಲ್ಲಿ ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸ್ತಾ ಇರ್ತೀನಿ. ಅದರಿಂದ ಪೂರ್ತಿ ಏನೇನು ಆರೋಗ್ಯದ ಸಮಸ್ಯೆಗಳು ಬರಬಾರ್ದು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ ಶಟಲ್ ಬ್ಯಾಡ್ಮಿಂಟನ್ ಅನ್ನು ನಾನು ಹೆಚ್ಚು ಆಡೋದ್ರಿಂದ ಬಹುಶಃ ಸ್ವಲ್ಪ ಊಟ ಕಮ್ಮಿ ಮಾಡೋದ್ರಿಂದ ಈ ರೀತಿ ಇರೋಕ್ಕೆ ಸಾಧ್ಯ ಇದೆ. ಇನ್ನು ನಂದಿ ಬೆಟ್ಟದ ಸಚಿವ ಸಂಪುಟದ ಸಭೆ ಬದಲಾವಣೆ ವಿಚಾರವಾಗಿ ಮಾತನಾಡಿ, 20 ದಿನಕ್ಕೂ ಮುಂಚೆ ಸಿಎಂಗೆ ಸಭೆ ವಿಚಾರವಾಗಿ ಹೇಳಿದ್ದೆ. ಸಚಿವರ ಜೊತೆ ಮಾತುಕತೆಯನ್ನ ಕೇಳಿ ತಯಾರಿ ಮಾಡಿಕೊಂಡಿದ್ವಿ. ಆದರೆ ಆರ್ಸಿಬಿ ಕಾಲ್ತುಳಿತ ನಡೆದ ನಂತರ ಸಾಕಷ್ಟು ಬದಲಾವಣೆಯಾಯಿತು. ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಭಾಗಗಳಲ್ಲಿ ಸಾಕಷ್ಟು ಕೊಡುಗೆ ಕೊಡಬೇಕೆಂಬ ಆಸೆ ಇತ್ತು. ಆದರೆ ಹಣಕಾಸು ವಿಚಾರವಾಗಿ ಸಾಕಷ್ಟು ತೊಂದರೆಯಾಯಿತು. ಇದರಿಂದ ಸಿಎಂ ಮುಂದೂಡಲು ಹೇಳಿದ್ರು. ಈ ಭಾಗಕ್ಕೆ ಇದ್ದ ಕನಸಿನ ಬಗ್ಗೆ ಸಿಎಂಗೆ ಮುಟ್ಟಿಸಿದ್ವು. ಆದರೆ ಅನೇಕ ಕಾರಣಗಳಿಂದಾಗಿ ಸಭೆಯನ್ನ ಬೇರೆ ಕಡೆ ಸ್ಥಳಾಂತರಿಸಲಾಯಿತು ಎಂದಿದ್ದಾರೆ. ನನಗೆ ಆಲ್ಮೋಸ್ಟ್ 20 ದಿನಗಳ ಮುಂಚೆ ನನಗೆ ಮುಖ್ಯಮಂತ್ರಿಗಳು ಕೇಳಿದ್ರು, ಈಗ 19ನೇ ತಾರೀಕು ಅಲ್ಲಿ ಮಾಡೋಣ ಅಂತ ಹೇಳಿದ್ರೆ, ನೀವು ಮಾಡ್ಬೋದು ಅಂದ್ರೆ ಮಾಡೋಣ ಅಂತ ಹೇಳಿದ್ರು. ಅವಾಗ ನಾನು 20 ದಿವಸ ಸಮಯ ಇದೆಯಲ್ಲ, ನಮ್ಮ ಯೋಜನೆಗಳು ಇವೆಲ್ಲದಕ್ಕೂ ಅನುಮೋದನೆ ತಗೋಬೋದು ಅಂತೇಳಿ ನಾನು ಆ ಸಂದರ್ಭದಲ್ಲಿ ಮಾಡೋಣ ಅಂತೇಳಿ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಮ್ಮ ಕೋಲಾರ ಜಿಲ್ಲಾ ಮಂತ್ರಿಗಳನ್ನು, ಮಾನ್ಯ ನಮ್ಮ ಬೆಂಗಳೂರು ಗ್ರಾಮೀಣ ಸಚಿವರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪನವರನ್ನು ನಾವೆಲ್ಲರೂ ಮಾತಾಡಿಕೊಂಡು ಹಲವಾರು ಯೋಜನೆಗಳನ್ನು ನಾವು ತಯಾರು ಮಾಡ್ಕೊಂಡ್ವಿ. ಆದರೆ ನಮಗೆ ಆ ಸಂದರ್ಭದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆ ಅದೇ ಸಂದರ್ಭಕ್ಕಾಯಿತು.
ನಿಮ್ಗೆ ಗೊತ್ತಿದೆ ಯಾವ ರೀತಿ ಗೊಂದಲ ಆಯಿತು, ಯಾವ ರೀತಿ ಸರ್ಕಾರದ ಗಮನ ಬೇರೆ ಕಡೆ ಹೋಯ್ತು, ಆ ಕಡೆ ಜವಾಬ್ದಾರಿ ಹೆಚ್ಚು ಗಮನ ಆಗಿದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು 2 ಬಾರಿ ದಿಲ್ಲಿಗೆ ಹೋಗುವಂಥದ್ದಾಯಿತು ಮತ್ತು ಹಣಕಾಸು ಇಲಾಖೆ ಅಧಿಕಾರಿಗಳು ದಿಲ್ಲಿಯಲ್ಲಿ ಹಣಕಾಸು ಆಯೋಗದ ಸಭೆಗೆ ಹೋಗ್ಬೇಕಾಯಿತು. ಇವೆಲ್ಲ ಇದ್ದಿದ್ದರಿಂದ ಕೆಲವು ಯೋಜನೆಗಳನ್ನು ನಮಗೆ ಸಂಬಂಧಪಟ್ಟಂತೆ ಕೆಲವು ಯೋಜನೆಗಳನ್ನು ನಾನು ಅದ್ರ ಹಿಂದೆ ಬೆನ್ನು ಬಿದ್ದು ಮಾಡಿಸಿದ್ದೆ. ಬೇರೆಯವರು ಸ್ವಲ್ಪ ಮಾಡುವಂಥದ್ದಕ್ಕೆ ಸ್ವಲ್ಪ ಅವ್ರಿಗೂ ಸಮಸ್ಯೆಗಳಾಯಿತು. ನಾವು ಇಲ್ಲಿ ಜಿಲ್ಲೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಕನಿಷ್ಠ ಈ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಭಾಗಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥ ಆಸೆ ಇತ್ತು. ಅದು ಹಣಕಾಸು ಇಲಾಖೆಯಲ್ಲಿ ನಮಗೆ ಮಂಜೂರು ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಸಮಯಾವಕಾಶದ ಕೊರತೆ ಆಯಿತು. ನಂತರ ನಾವು ಮುಖ್ಯಮಂತ್ರಿಗಳಿಗೆ ನಾನು ಅವತ್ತು ರಾತ್ರಿ ಬಂದಾಗ ಸಂದರ್ಭದಲ್ಲಿ ಅವತ್ತು ಹೇಳಿದ್ರಿಲ್ಲ, ನಾಳೆ ಬೆಳಗ್ಗೆ ಅದನ್ನು ಕ್ಲಿಯರ್ ಮಾಡೋಣ ಅಂತ ಹೇಳಿದ್ರು. ಆದರೆ ಬೆಳಗ್ಗೆ ನಾವು ಸಭೆ ಸೇರಿದಾಗ ಹಣಕಾಸು ಅಧಿಕಾರಿಗಳು, ಸರ್ ಇವತ್ತು ಸಮಯ ಭಾಳ ಕಮ್ಮಿ ಇದೆ, ನಾವು ನಾಳೆಗೆ ಸಭೆಗೆ ಇದೆಲ್ಲ ನಾವು ತರಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಹೇಳಿದಾಗ ಮುಖ್ಯಮಂತ್ರಿಗಳಿಲ್ಲ, ಇದು ಹಣಕಾಸು ಇಲಾಖೆ ಅನುಮೋದನೆ ಇಲ್ದಿರ ನಾವು ಯಾವುದು ಮಾಡೋದು ಬೇಡ, ಮುಂದೂಡೋಣ, ಇನ್ನೊಂದು ಸಮಯ ಕೊಡ್ತೀನಿ, ಇವೆಲ್ಲ ಯೋಜನೆಗಳನ್ನು ನೀವು ಚರ್ಚೆ ಮಾಡಿ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದೂಡೋಣ ಅಂತೇಳಿ ತೀರ್ಮಾನ ಮಾಡಿದ್ರು. ನಾವು ಒಳ್ಳೇದೇ ಅಂಥೇಳಿ ಏನು ಸ್ವಲ್ಪ ನಮಗೆ ನಷ್ಟ ಆಗಿದೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ, ಆದರೂ ಜಿಲ್ಲೆಯ ಹಿತಕ್ಕಾಗಿ ನಾವು ಒಳ್ಳೇದಾಗಬೇಕು ಅಂತಕ್ಕಂಥದ್ದು ಉದ್ದೇಶ ಇದ್ದಿದ್ದರಿಂದ ನಾವು ಆಯಿತು ಅಂಥೇಳಿ ಮುಖ್ಯಮಂತ್ರಿಗಳು ತೆರಳಿದ ಮೇಲೆ ನಾವು ಸುಮಾರು 2 ಗಂಟೆ ಇತ್ತು. ನಾನು, ಸುರೇಶ್ ಅವರು, KH ಮುನಿಯಪ್ಪನವರು, ಹಣಕಾಸು ಇಲಾಖೆಯವ್ರ ಜೊತೆ ನಮ್ಮ ಏನೇನು ಕನಸುಗಳಿತ್ತು ಈ ಭಾಗಕ್ಕೆ ಅವನ್ನೆಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಯಾವುದನ್ನು ನಾವು ಈಗ ತ್ವರಿತವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಯಾವುದು ಮುಂದೆ ತಗೋಬೇಕು, ಮುಂದೆ ಬಜೆಟಲ್ಲಿ ಏನು ತಗೋಬೇಕು ಅಂತಕ್ಕಂಥದ್ದು ಇವೆಲ್ಲವನ್ನು ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಅದರ ಪ್ರಸ್ತಾವನೆಗಳನ್ನು ನಾವೆಲ್ಲ ಅವರಿಗೆ ಸಲ್ಲಿಸುವಂಥ ಕೆಲಸ ಮಾಡಿದ್ದೀವಿ. ಅದರಿಂದ 2ನೇ ತಾರೀಕು ಅದನ್ನು ಸಮಯ ನಿಗದಿ ಮಾಡಿದ್ದಾರೆ ಇಲ್ಲಿ ನಂದಿ ಬೆಟ್ಟದಲ್ಲಿ. ಅದಕ್ಕೆ ಈಗ ಮುಂದಿನ ಬರ್ತಕ್ಕಂಥ ವಾರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲ. ಈಗ ಏನು ಮೊನ್ನೆ ಆಯಿತು, ಈಗ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಆಗೋದೇ 2ನೇ ತಾರೀಕು. ಈಗಾಗಲೇ ನಾನು ಅಧಿಕೃತವಾಗಿ ಅದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದರಿಂದ ಒಟ್ಟಾರೆಯಾಗಿ ಜಿಲ್ಲೆಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಕ್ಕಂಥ ವಿಶ್ವಾಸ ಇದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.